ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ಲಾಗ್ ಇನ್ ಕನ್ನಡ. ನಾನು ನಿಮ್ಮ ಮನು ಮಂಜುನಾಥ್. ಸಾಮಾನ್ಯವಾಗಿ ಎಲ್ಲರೂ ಮಟನ್ನ ಉಪಯೋಗಿಸ್ಕೊಂಡು ಮಟನ್ ಕೈಮಾನ ಮಾಡ್ತಾರೆ. ನಾನಿವತ್ತು ಚಿಕನ್ ಕೈಮಾ ಉಂಡೆ ಸಾಂಬಾರನ್ನ ಮಾಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಮಟನ್ ಸಾಂಬಾರು ಥರನೇ ಬರುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಆಗ್ದಂಗೆ ನೋಡ್ಕೊಳ್ಳಿ. ಕಂಪ್ಲೀಟಾಗಿ ನಾನು ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಡೆ ಏನಪ್ಪ ಅಂತಂದರೆ ಚಿಕನಲ್ಲೂ ಕೈಮಾ ಸಾಂಬಾರು ಮಾಡ್ತಾರೆ. ಚಿಕನಲ್ಲಿ ಕೈಮಾ ಸಾಂಬಾರು ಮಾಡ್ಬೋದಾ, ಅದು ಮಟನ್ ಥರನೇ ಇರುತ್ತಾ, ಚಿಕನಲ್ಲಿ ಯಾರು ಮಾಡ್ತಾರೆ, ತುಂಬ ಸಲ ನಾನು ಕೇಳಿದ್ದೀನಿ. ಬಟ್ ಚಿಕನಲ್ಲೂ ಮಾಡ್ಬೋದು, ಚೆನ್ನಾಗೇ ಇರುತ್ತೆ, ಸೇಮ್ ಮಟನ್ ಥರನೇ ಇರುತ್ತೆ, ಕಷ್ಟ ಕೂಡ ಏನು ಅನಿಸಲ್ಲ. ಸೊ ನಾನಿಲ್ಲಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಚಿಲ್ಲಿ ಪೌಡ್ರ್ ಕೂಡ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಬೋದು. ನಾನಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ನ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಇಂಚು ಶುಂಠಿ, ಹಾಗೆ 10 ಒಣಮೆಣ್ಸಿನ್ಕಾಯಿ, ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ, 10 ಹಸಿಮೆಣ್ಸಿನ್ಕಾಯಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 3 ಗೆಡ್ಡೆ ಈರುಳ್ಳಿ, 3 ಗೆಡ್ಡೆ ಬೆಳ್ಳುಳ್ಳಿ, 5-6 ಚಕ್ಕೆ, 5-6 ಪೀಸ್ ಆಗುವಷ್ಟು ಲವಂಗ, 1 ಟೊಮೆಟೊ, ಹಾಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಕೂಡ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಯಾನ್ಗೆ ಧನಿಯಾ ಕಾಳು ಹಾಗೆ ಒಣಮೆಣ್ಸಿನ್ಕಾಯನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸೊ ಒಂದು ಮಿಕ್ಸರ್ ಜಾರ್ಗೆ ಧನಿಯಾ ಕಾಳು ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ತೆಂಗಿನಕಾಯಿನ ತರ್ತರಿಯಾಗಿ ನಾನು ಫಸ್ಟ್ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ಇಲ್ಲಿ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕೋದ್ರಿಂದ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಉಂಡೆ ಥರನೇ ಇದ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದು ಮೂರನ್ನು ಸ್ವಲ್ಪ ಪುಡಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾವು ಮಸಾಲೆಗೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿ ನಾನು ತೋರಿಸಿದ್ನಲ್ಲ, ಅದರಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕಿ ಅದರ ಜೊತೆಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 4-5 ಹಸಿಮೆಣ್ಸಿನ್ಕಾಯಿ ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಸೊ ಇದು ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ನಾನು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ನೋಡಿ ಇದನ್ನು ಪೌಡ್ರ್ ಮಾಡ್ಕೊಂಡ್ಬಂದ್ಬಿಡೋಣ. ಇದು ಪೌಡ್ರ್ ಆಗಿದೆ. ಮಿಕ್ಕಿರುವಂಥ ಮಸಾಲೆಗಳನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನಾನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಡೆನ ತೊಗೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮಸಾಲೆ ಕೂಡ ರೆಡಿಯಾಗಿದೆ. ಇವಾಗ ಹಸಿ ಮಸಾಲೆಗೆ ನಾನು ಅದೇ ಮಿಕ್ಸರ್ ಜಾರ್ಗೆ 3 ಹಸಿಮೆಣ್ಸಿನ್ಕಾಯಿ, 4 ಕೆಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿನ ಹಾಕಿ ತರ್ತರಿಯಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಇವಾಗ ಅದೇ ಮಿಕ್ಸರ್ ಜಾರಿಗೆ ನಾನು ಏನು ಚಿಕನ್ನ ತೊಗೊಂಡಿರ್ತೀವಿ ನೋಡಿ, ಅದೇ ಚಿಕನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಜಸ್ಟ್ ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ. ಜಾಸ್ತಿ ತಿರುಗಿಸ್ಕೊಳಕ್ಕೆ ಹೋಗಬೇಡಿ. 1 ರೌಂಡ್ ಆನ್ ಮಾಡೋದು ಆಫ್ ಮಾಡೋದು ಅಷ್ಟು ಮಾಡಿಕೊಂಡು ಎಲ್ಲ ಚಿಕನ್ನನ್ನು ಹಾಗೆ ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಹಾಗೆ ನೀವು ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಹಸಿ ಮಸಾಲೆನ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಉಪ್ಪಿನ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ಚಿಕನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು ಹುರ್ಗಡ್ಲೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ಕೊಳ್ಳಿ, ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇದು. ಹುರ್ಗಡ್ಲೆನ ನೀವು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಫುಲ್ ಉಂಡೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಚಿಕನಿಗೆ ಇವಾಗ ಚಿಕನಿಗೆ ಸಾಕಾಗುತ್ತೆ ಇಷ್ಟು. ನೀವು ಜಾಸ್ತಿ ಸ್ವಲ್ಪ ಏನಾದರೂ ತೆಳು ಇದೆ ಅಂತಂದರೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸಾಕು, ನಿಮಗೆ ಉಂಡೆ ಕಟ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಸಾಕು ನನಗೆ ಹುರ್ಗಡ್ಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಉಂಡೆನ ಯಾವ ಥರ ಅದಕ್ಕೆ ಎಲ್ಲ ಅಂಟ್ಕೊಳ್ಳುತ್ತೆ, ನೀಟಾಗಿ ಉಂಡೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ನೋಡಿ ಇವಾಗ ಆಗಿದೆ. ನಂತರ ಇವಾಗ ಒಂದು ಪ್ಲೇಟಿಗೆ ಒಂದು ಕಪ್ಪಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಹಾಗೆ ಕೈಲಿ ಸವರ್ಕೊಂಡು ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಆ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಉಂಡೆ ರೆಡಿಯಾಗಿದೆ ಓಕೆ ಅನ್ನೋ ಥರ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಒಂದೊಂದೇ ಉಂಡೆಗಳನ್ನಾಗಿ ಸ್ವಲ್ಪ ಎಣ್ಣೆ ಕೈಲಿ ಸವರ್ಕೊಂಡು ನೀವು ಎಲ್ಲ ಉಂಡೆನೂ ಮಾಡ್ಕೊಬೋದು. ಸೊ ನನಗಿಲ್ಲಿ ಒಂದು 12-15 ಉಂಡೆ ಆಗಿರ್ಬೋದು ಅಷ್ಟೇ. ನಾನು ಅರ್ಧ kg ತೊಗೊಂಡಿದ್ನಲ್ಲ, ಸಾಕು ನನಗಿಷ್ಟು. ಸೊ ನೀವು ಬೇಕು ಅಂತಂದರೆ ಮಸಾಲೆಗಳನ್ನ ಡಬಲ್ ಆ್ಯಡ್ ಮಾಡಿಕೊಂಡು ನೀವು ಸಾಂಬಾರನ್ನ ಮಾಡ್ಕೊಬೋದು. ಸೊ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿದ್ನಲ್ಲ ಆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಸಾಂಬಾರ್ಗೆ ನೀವು ಉಂಡೆಗಳನ್ನ ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಉಂಡೆನೂ ಹಾಗೆ ಫ್ರೈ ಕೂಡ ಆಗುತ್ತೆ. ನೋಡಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಲಿ. ಇವಾಗ ನೋಡಿ ಒಂದೊಂದೇ ಉಂಡೆನ ಹಾಕ್ಕೊಳ್ಳೋಣ. ಎಲ್ಲ ಉಂಡೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿರಿ. ಆದಷ್ಟು ನಿಮ್ಗೇನಂತಂದ್ರೂ ನಾನ್ ಸ್ಟಿಕ್ ಪ್ಯಾನ್ಗಳಿದ್ರೆ
ಅದರಲ್ಲೂ ಬೇಕಾದರೆ ಯೂಸ್ ಮಾಡ್ಕೊಬೋದು, ಅದು ಸ್ವಲ್ಪ ಅಂಟ್ಕೊಳ್ಳಲ್ಲ. ಸೊ ಇಲ್ಲ ಅಂತಂದರೆ ಈ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು. ಇವಾಗ ನೋಡಿ ನಾನು ಎಲ್ಲ ಉಂಡೆನೂ ಜೋಡಿಸ್ಕೊಂಡಿದ್ದೀನಿ. ಜೋಡಿಸ್ಕೊಂಡು ಏನಪ್ಪ ಮಾಡಬೇಕು ಅಂತಂದರೆ ಇಮಿಡಿಯೇಟ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಒಂದು ಸೆಕೆಂಡು ಅಷ್ಟೇ, ಓಪನ್ನೇ ಮಾಡೋಕ್ಕೆ ಹೋಗಬೇಡಿ. ಅದು ಚೆನ್ನಾಗಿ ನೀಟಾಗಿ ಉಂಡೆ ಎಲ್ಲ ಗಟ್ಟಿಯಾಗಿ ನೀಟಾಗಿ ಎಲ್ಲ ಕಟ್ಕೊಂಡಿರುತ್ತೆ. ಸೊ ನೋಡಿ ಇವಾಗ ಆಗಿದೆ. ಇವಾಗ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಅಂಟ್ಕೊಂಡಿರುತ್ತೆ. ಇದು ಸ್ಟೀಲ್ ಪಾತ್ರೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಅಂಟ್ಕೊಂಡಿರುತ್ತೆ ಅಷ್ಟೇ. ಅದನ್ನು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲನೂ ಬಿಡಿಸ್ಕೊಳ್ಳೋಣ. ನೀವೇನಾದರೂ ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಅದು ಅಂಟ್ಕೊಂಡಿರೋಣ, ಹಾಗೇ ಇರುತ್ತೆ. ಇವಾಗ ನೋಡಿ ಸ್ವಲ್ಪ ಜಸ್ಟ್ ಒಂದು ಸ್ಪೂನಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಸಾಕು, ಎಲ್ಲ ಓಪನ್ ಆಗುತ್ತೆ. ನೋಡಿ ಉಂಡೆ ಒಂದು ಸ್ವಲ್ಪ ಕೂಡ ಒಡೆದಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಕೊಂಡಿದೆ ಅಂತ. ನೋಡಿ ಒಂದು ಸ್ವಲ್ಪನಾದರೂ ಉಂಡೆ ಕಟ್ಕೊಂಡಿದೆಯಾ, ಇಲ್ಲ ಬಿಟ್ಕೊಂಡಿಲ್ಲ. ನೋಡಿ ಇವಾಗ ಆಗಿದೆ. ಇವಾಗ ಇದೆಲ್ಲ ನೀಟಾಗಿ ನಾನು ಅಂಟ್ಕೊಂಡಿರೋದೆಲ್ಲ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡ್ಕೊಂಬಿಡೋಣ. ನಾನು ಮಸಾಲೆನ ಏನು ತೊಗೊಂಡಿರ್ತೀವಲ್ಲ ಅದಕ್ಕೆ ನೀವು ಮಸಾಲೆ ಪಾತ್ರೆಯಲ್ಲೇ ಸ್ವಲ್ಪ ನೀವು ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಮಸಾಲೆನೆಲ್ಲ ಕಲಿಸ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಮಸಾಲೆನೆಲ್ಲ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಮಸಾಲೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀವು ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಚಪಾತಿಗೋ ಅಥವಾ ಮುದ್ದೆಗೋ ರೊಟ್ಟಿಗೋ ಯಾವುದಕ್ಕೆ ಬೇಕಾದರೂ ಮ್ಯಾಚ್ ಆಗುತ್ತೆ. ನೀವು ಯಾವುದಕ್ಕೆ ಮಾಡ್ಕೊಂಡಿರ್ತೀರೋ ಅದಕ್ಕೆ ಕಾಂಬಿನೇಷನ್ ಮಾಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಮುದ್ದೆಗೆ ಮಾಡ್ಕೊತಿದ್ದೀನಿ. ಸೊ ನನಗೆ ಸ್ವಲ್ಪ ನೀರು ಥರನೇ ಇದ್ರೇ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ನೀರು ಕೂಡ ಬೇಡ, ಮೀಡಿಯಮ್ ಸೈಜಿಗೆ ಸಾಂಬಾರು ಯಾವ ರೀತಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಉಂಡೆ ಒಂದು ಸ್ವಲ್ಪನೂ ಹೊಡೆದಿಲ್ಲ, ಕ್ರ್ಯಾಕ್ ಕೂಡ ಬಂದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಸೊ ಕೆಲವರು ಸಾಂಬಾರಿಗೇ ಹಾಕ್ಕೊಂಬಿಡ್ತಾರೆ, ಅದು ಒಂಥರ ಟೇಸ್ಟ್ ಇರುತ್ತೆ. ಸೊ ನಾನು ಆ ಥರ ಯಾವತ್ತೂ ಮಾಡಿಲ್ಲ. ಸೊ ಬನ್ನಿ ಇವಾಗ ಆಗಿದೆ. ಸ್ವಲ್ಪ ಇವಾಗ ಉಪ್ಪು ಹಾಕ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರೆಸ್ಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಸೊ ಬನ್ನಿ ಇವಾಗ ಇದು ಕುದಿ ಬರೋದ್ರೊಳಗಡೆ ನಾನು ಮುದ್ದೆ ಕೂಡ ಮಾಡ್ಕೊಂಬಿಡ್ತೀನಿ. ನಮಗೆ ಈ ಸಾಂಬಾರುಗಳಿಗೆಲ್ಲ ಮುದ್ದೆ ಅಂದ್ರೇ ಇಷ್ಟ. ಸೊ ನಾನು ಜಾಸ್ತಿ ಮುದ್ದೆನೇ ಮಾಡ್ಕೊಂಡಿರ್ತೀನಿ. ಸೊ ನೀವು ಕೂಡ ಮುದ್ದೆ ಮಾಡ್ಕೊಂಡು ಟೇಸ್ಟ್ ನೋಡಿ ಒಂದ್ಸಲ. ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಸಾಂಬಾರ ಜೊತೆಗೆ ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಕುದಿ ಬರ್ತಾ ಇದೆ, ನೋಡ್ಕೊಂಬರೋಣ. 2-3 ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ. ಆಲ್ರೆಡಿ ನಾವು ಚಿಕನ್ ಹಬೆನಲ್ಲೇ ಬೇಯಿಸ್ಕೊಂಡಿರ್ತೀವಿ. ಸೊ ಮಸಾಲೆ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಮಸಾಲೆ ಜೊತೆಗೆ ಚಿಕನು ಹಾಗೆ ಮಸಾಲೆ ಬೇಯಿಸ್ಕೊಂಡ್ರೆ ಸಾಕು, ಇನ್ನೇನು ಜಾಸ್ತಿ ಬೇಯಿಸೋದು ಬೇಡ. ಸೊ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಉಂಡೆ ಕೂಡ ಹೊಡೆದಿರಲ್ಲ. ನಾನು ಹೇಳಿರೋ ಥರನೇ ಇಂಗ್ರೀಡಿಯೆಂಟ್ಸ್ ನೀವು ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ, ಅದೇ ಥರ ಬರುತ್ತೆ. ಸ್ವಲ್ಪನೂ ಹೊಡೆದಿರಲ್ಲ. ಸೊ ನೋಡಿ ತೋರಿಸಿದ್ನಲ್ಲ, ಉಂಡೆ ಒಂದು ಸ್ವಲ್ಪನೂ ಹೊಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿದ ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವಾಗಲೂ ಮಟನ್ ಕೈಮಾ ಮಾಡ್ಕೊಂಡಿರ್ತೀರಲ್ಲ, ಸೊ ಈ ಸಲ ಚಿಕನ್ ಕೈಮಾನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಮುದ್ದೆ ಕೂಡ ರೆಡಿಯಾಗಿದೆ, ಮುದ್ದೆ ಕೂಡ ಮಾಡ್ಕೊತಿದ್ದೀನಿ. ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿಲ್ಲ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.